ತರಲೆ ಹೋದಲ್ಲಿ ಬಂದಲ್ಲಿ ತರವೇ. ನಮಸ್ಕಾರಿಪ್ಪ ಎಲ್ಲರಿಗೂ. ಇವತ್ತು ನಾವು ಹೊಂಟೇವಿ ಶಿವಶಕ್ತಿಧಾಮ. ಯಾಕಂದ್ರೆ ಇವತ್ತೇ ರವಿವಾರ ಐತಿ. ನಮ್ಮ ಅಕ್ಕನ ಫ್ರೆಂಡು ಅವ್ರ ಟ್ಯೂಷನ್ ಹುಡುಗರು ಎಲ್ಲರೂ ಹೊಂಟೇವಿ. ಮತ್ತು ಹೋಗೋಣ ಶಿವಶಕ್ತಿಧಾಮಕ್ಕೆ. ಅಲ್ಲಿದೇನು ತೋರಿಸಲ್ರಿ, ಯಾಕಂದ್ರೆ ನಾವು ಆಲ್ರೆಡಿ ನಮ್ಮ ದೋಸ್ತರ ಜೊತೆ ಆಗಿದೆ ಮಿನಿ ವ್ಲಾಗ್ 9 ಅಂತೇಳಿ ಹಾಕಿದ್ದೆ. ಅದರೊಳಗೆ ಹೋಗಿ ನೋಡ್ರಿ. ಯಾಕೆ ಮತ್ತು ಅದ ತೋರಿಸ್ಕೊಂತಿದ್ದೆ ಅದಕ್ಕಂತೇಳಿ. ಇನ್ನು ಮತ್ತು ಆಮೇಲೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬಡ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋಗೆ ಲೈಕ್ ಕೊಡಿರಿ ಮತ್ತು ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಪ್ಪ. ಇದು ನನ್ನ ಕಡೆಯಿಂದ ಬೇಡಿಕೆ, ಪ್ಲೀಸ್. ಇನ್ನು ಹೊಸೂರು ಬಸ್ ಸ್ಟ್ಯಾಂಡಿಗೆ ಹೋಗ್ರಿ, ಯಾಕಂದ್ರೆ ನಾವು ಹೋಗ್ಬೇಕು ತಡಸ್ ಬಸ್ ಹತ್ತಿ. ಎಲ್ಲರೂ ಬರ್ತಾರೆ ಅಲ್ಲೇ ಈಗ. ಇನ್ನು ಹೊಸೂರು ಬಸ್ ಸ್ಟ್ಯಾಂಡಿಗೆ ಓಕೆನೆ. ಇನ್ನು ಮತ್ತೆ ಅಲ್ಲಿ ಸಿಗ್ತೇನೆ. ಅದು ತನಕ ಸ್ಟೇ ಟ್ಯೂನ್ ರೀ. 5 minutes later. ಮತ್ತು ಹೊಸೂರು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಈಗ. ಇಲ್ಲಿ ಬಸ್ಸಿಗೆ ಸಂಬಂಧ ಕಾಯತ್ತೀವಿ ಎಲ್ಲರೂ. ಬಸ್ ಬಂತಂತೇಳಿ ಬಸ್ನಾಗ ಹತ್ಕೊಂಡ್ವಿ. ಇವತ್ತು ರವಿವಾರ ಅಂತೇಳ್ರಿ ಭಯಂಕರ ಗದ್ದಲ ಐತ್ರಿಪ್ಪ. ಕುಂದ್ರ ಸತ ಜಾಗಲ್ಲ ಅಲ್ಲಿ. ಎಲ್ಲರೂ ಶಿವಶಕ್ತಿಧಾಮಕ್ಕೆ ಹೊಂಟ್ರೆ ಸೂಟಿ ಇದೆ ಅಂತೇಳಿ ಹುಡುಗರು ಎಲ್ಲರೂ. ನಮ್ಮದು ಸೂಟಿ ಇದೆ, ನಾವು ಹೊಂಟೀವಿ. 5 minutes later. ಮತ್ತು ಶಿವಶಕ್ತಿಧಾಮ ದೇವಸ್ಥಾನಕ್ಕೆ ಬಂದ್ವಿ. ಮತ್ತು ಅಲ್ಲಿಂದ ಒಳ ಬಂದ್ವಿ ಸೀದಾ. ಇವತ್ತು ಬಂದಿದ್ವಿ ಶಿವಶಕ್ತಿಧಾಮ. ಅದ ಮೊನ್ನೆ ಬಂದಿದ್ದಲ್ಲ ಇನ್ನೂ ಯಾರು ನನ್ನ ಶಿವಶಕ್ತಿಧಾಮ ವ್ಲಾಗ್ ನೋಡಿಲ್ಲ, ಬಡ ಹೋಗಿ ನನ್ನ ಮಿನಿ ವ್ಲಾಗ್ 9ನೇದು ಶಿವಶಕ್ತಿಧಾಮ ಐತಿ. ಅದನ್ನ ಹೋಗಿ ನೋಡಿರಿ ಮತ್ತು ನೋಡಿ ಲೈಕ್ ಕೊಡಿರಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋಗೆ ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಆದಷ್ಟು ಎಲ್ಲ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಬೇಡ್ರಿ. ಇಲ್ಲಿಂದ ಈಗ ತಡ್ಸಕ್ಕೆ ಹೋದೈತಿ ಗಾಯತ್ರಿ ಮಠ. ಅಲ್ಲೇ ಹೋಗ್ತೀನಿ, ಅಲ್ಲಿ ವೀಡಿಯೋ ಮಾಡ್ತೀನಿ. ಈಗ ಅಲ್ಲಿ ವೀಡಿಯೋನು ಮಾಡಿ ಹಾಕ್ತೀನಿ. ಅದು ತನಕ ಸ್ಟೇ ಟ್ಯೂನ್. ಬಸ್ ಸ್ಟ್ಯಾಂಡಿಗೆ ಬಂದು ಇಲ್ಲ ಹೈವೇ ಕಡೆ ಮತ್ತು ಅಲ್ಲಿ ನಿಂತಿದ್ವಿ ಗಾಯತ್ರಿ ಗುಡಿಗೆ ಹೋಗಾಕಂತೇಳಿ. ಮತ್ತು ಇಲ್ಲೊಬ್ಬ ಹುಡುಗ ನಾನು ನೋಡ್ರಿಪ್ಪ ಫೋನ್ದಾಗ ಭಾಳ ಬ್ಯುಸಿ ಆಗ್ಬಿಟ್ಟ. ಅಂತೂ ಇಲ್ಲಿಬ್ಬರು ಮಂದಿ ಅದ ರೀ, ಗಿಡಮಂಗಿ ಆಗ್ಬಿಟ್ಟ ನೋಡ್ರಿ. ಗಿಡದ ಮ್ಯಾಗ ಹತ್ತಿ ನಿಂತವಲ್ಲೇ, ಏನನ್ನ ಗೊತ್ತಿಲ್ಲ, ಗಿಡದ ಮ್ಯಾಗ ಹತ್ತಿ ನಿಂತವ. ನಿಮ್ಮ ಅಭಿಮಾನಿ ಅಣ್ಣ. Many hours later. ಮತ್ತು ಗಾಯತ್ರಿ ಗುಡಿ ಬಂದಿವಿ ರೀ. ಇಲ್ಲಿ ಗುಡಿ ಬಂದು ದರ್ಶನ ಮಾಡಿ ಪೂರ ಗುಡಿ ತೋರಿಸ್ಬೇಕಂದ್ರೆ ಇಲ್ಲಿ ಸ್ವಲ್ಪ ವರ್ಕ್ ನಡೆಯೈತ್ರಿ, ಅದಕ್ಕೆ ಸ್ವಲ್ಪ ಸಣ್ಣ ತೋರಿಸಿದೆ. Many hours later. ಮತ್ತು ಗುಡಿನ ದರ್ಶನ ಮಾಡ್ಕೊಂಡು ಹೊರಗೆ ಬಂದು ಇಲ್ಲಿ ಬಸ್ಸಿಗಾಗಿ ನಾವು ನಿಂತಿದ್ವಿ ಕಾಯ್ಕೊಂತ. ಯಾಕಿಂತ ಹುಚ್ಚುಚ್ಚು ವರಸೆ ಇಲ್ಲದ ಸಲ್ಲದ ತರಲೆ ಹೋದಲ್ಲಿ ಬಂದಲ್ಲಿ ತರವೇ. ಮತ್ತು ಗಬ್ಬೂರಿಗೆ ಬಂದ್ವಿ. ಆದರೆ ಇಲ್ಲಿ ಯಾಕೆ ಇಷ್ಟು ಲಾರಿ ಅಂತ ಅದಾಗ ಗೊತ್ತಾವಲ್ದ್ರಿ. ಪೂರ ಸಾಲಕ್ಕೆ ಹಂಗೆ ಲಾರಿ ನಿಂತಾವ ನೋಡ್ರಿಪ್ಪ ಇಲ್ಲಿ ಪೂರ ಹಂಗೆ. ನನಗಂತೂ ಗೊತ್ತಿಲ್ಲ ಎದಕ್ಕೆ ನಿಂತಾವ ಅಂತೇಳಿ. ನಿಮಗೆ ಯಾರಿಗಾರ ಗೊತ್ತಿತ್ತು ನನಗೆ ಕಮೆಂಟ್ ಮಾಡಿರಿ ಬಡ. A few inches later. ಮತ್ತು ಮನೆಗೆ ಬಂದು ಬರೋದಿತ್ತು, ಎಲ್ಲ ಬರ್ಕೊಂಡು ಕುಂತ್ವಿ. ಯಾಕಂದ್ರೆ ನಾಳೆ ಎಕ್ಸಾಮ್ ಇದ್ದವು ಅಂತೇಳಿ. ನಾಳೆ ಲ್ಯಾಬ್ ಎಕ್ಸಾಮ್ ಅದಾವೆ. ಇವತ್ತು ಬರ್ಕೊಂಡು ಕುಂತೇವೆ. ನಾನು ನೋಡಿದ್ರೆ ಇನ್ನೂ ಜರ್ನಲ್ ಪಾಠ ಹಚ್ಕೊಂಡು ಬರೆಯತ್ತಿದ್ದೆ, ಬಿಜಾರು ಹೊಡಿತು ಅಂತೇಳಿ. ಏನ್ರಿಪ್ಪ ಜರ್ನಲ್ ಕೊಟ್ರೆ ಜರ್ನಲ್ ಬರೆಯತ್ತೀವಿ. ಅವನೊಂದು ನಾಳೆ ಲ್ಯಾಬ್ ಎಕ್ಸಾಮ್ ಅಂದ್ರೆ ಇಂಟರ್ನಲ್ ಎಕ್ಸಾಮ್. ಇಲ್ಲಿ ನೋಡಿ ನಾವು ಜರ್ನಲ್ ಬರೆಯತ್ತೀವಿ. ಅದು ಲ್ಯಾಬ್ ಎಷ್ಟನೇದು ಹೇಳಿ? ಎಕ್ಸ್ಪೆರಿಮೆಂಟ್ 2ನೇ ಎಕ್ಸ್ಪೆರಿಮೆಂಟ್. ಏನು ಮಾಡ್ತೀವಿ? ರಾತ್ರಿ 3 ಆದರೂ ಬಿಟ್ಟಿಲ್ರಿ. ಒಟ್ಟು ಬರೆಯೋದಾಗೈತಿ. 2 ದಿನ ಆಯ್ತು ಬರೆಯೋದಾಗೈತಿ. The next morning. ಮತ್ತು ಬೆಳಗ್ಗೆ ಎದ್ದು ರೆಡಿ ಆದ್ವಿ ರೀ ಬಡ. ಮತ್ತು ಟೈಮ್ ಒಂದಾಗಿತ್ತು. ಬಡ ರೆಡಿಯಾಗಿ ಕಾಲೇಜಿಗೆ ಹೊಂಟಿದ್ವಿ. ಮತ್ತು ಹೊರಗೆ ಬಂದು ನೋಡಿದ್ರೆ ಫುಲ್ ಫಾಗ್ ತುಂಬೈತೆ ನೋಡ್ರಿ. ಇಬ್ಬನಿ ಪೂರ ಇಬ್ಬನಿ ಕಾಣಂಗೇ ಇಲ್ಲ ಏನು.
ಆ ಕಡೆ ಬಿಲ್ಡಿಂಗೇ ಏನು ಕಾಣುವಲ್ಲ ನಮಗೆ ಹಂಗಾಗೈತಿ. ಇವು ಯಾವ ಬಿಲ್ಡಿಂಗ್ ಅಲ್ರಿ, ದೂರ ಇದ್ದಿದ್ದು ಬಿಲ್ಡಿಂಗ ಕಾಣುವಲ್ದ. ನಮ್ನಿ ಇಬ್ಬನಿ ಆಗೈತ್ರಿ. ಇಬ್ಬನಿ ರೀ, ಸಾರಿ ಇಬ್ಬನಿ. ಇವತ್ತಿಗೆ ಈ ವ್ಲಾಗ್ ಇಲ್ಲೇ ಮುಕ್ತಾಯ ರೀ. ಇನ್ನು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೇನೆ. ಅಲ್ಲಿ ತಕ್ಕ ಸ್ಟೇ ಟ್ಯೂನ್ ಆಗಿರಿ.